ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಆ್ಯಂಡ್ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಡೈಲಿ ವ್ಲಾಗ್ ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ, ಚಿಕನ್ ಬಿರಿಯಾನಿ ಆ್ಯಂಡ್ ಕಬಾಬ್ನ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾನಿಲ್ಲಿ ಚಿಕನ್ ಬಿರಿಯಾನಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಚಿಕನ್ನ ಎರಡು ಡಿವಿಷನ್ ಆಗಿ ತೊಗೊಂಡಿದ್ದೀನಿ, ಒಂದು ಕಬಾಬ್ಗೆ ಆ್ಯಂಡ್ ಒಂದು ಬಿರಿಯಾನಿಗೆ ಅಂತ ಹೇಳಿಬಿಟ್ಟು. ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಖಾರ ಇರೋದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಆಯಿತಾ. ಆ್ಯಂಡ್ ಒಂದು ಸ್ವಲ್ಪ ಚಿಕನ್ ಬಂದು ಅಪ್ರಾಕ್ಸಿಮೇಟಾಗಿ ಒಂದು 300 to 400 ಗ್ರಾಮ್ಸ್ ಇರಬೇಕಷ್ಟೇ, ಸ್ವಲ್ಪನೇ ತೊಗೊಂಡಿರೋದು ಚಿಕನ್ನ. ಆ್ಯಂಡ್ ಸ್ಪೈಸಸ್ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಆಮೇಲೆ ಕಸ್ತೂರಿ ಮೇಥಿ, ಇದನ್ನೆಲ್ಲನೂ. ಅದ್ರ ಜೊತೆಗೆ 2 ಈರುಳ್ಳಿ, ಒಂದು 3 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 2 ಟೊಮೆಟೊನ ಮೀಡಿಯಮ್ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಧನಿಯಾ ಪುಡಿ, ಅರಿಶಿನ ಮತ್ತು ಗರಂ ಮಸಾಲಾನ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕುಕ್ಕರ್ಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಡ್ರೈ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಇವಾಗ ತೊಗೊಂಡ್ವಿ ಅಲ್ಲ, ಚಕ್ಕೆ, ಲವಂಗ ಆಗಿರ್ಬೋದು, ಅಥವಾ ಪಲಾವ್ ಎಲೆ, ಈ ಥರ ಪಲಾವ್ ಸಾಮಾನ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ತುಂಬ ಅಂದರೆ ಗೋಲ್ಡನ್ ಬ್ರೌನ್ ಬರೋ ತನಕ ಅಥವಾ ಕ್ರಿಸ್ಪ್ ಆಗೋ ತನಕ ಏನು ಫ್ರೈ ಮಾಡ್ಕೊಳ್ಳೋ, ನಾರ್ಮಲಾಗೆ ಫ್ರೈ ಮಾಡ್ಕೊತೀನಿ. ಆಯಿಲು ಅಷ್ಟೇ ಡಿಪೆಂಡ್ಸ್, ನಾನಿಲ್ಲಿ ಒಂದು 3 to 4 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಬಿಕಾಸ್ ಚಿಕನಲ್ಲಿ ಏನಾದರೂ ಫ್ಯಾಟ್ ಇದ್ದಾಗಲೂ ಕೂಡ ಆಯಿಲ್ ಬಿಟ್ಕೊಳ್ಳೋದ್ರಿಂದ ಆಯಿಲ್ ಅಂತ ಫೀಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು 3 to 4 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗೆ ಈರುಳ್ಳಿನೆಲ್ಲನೂ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಾನು ನಿನ್ನೆ ಲಾಗಲ್ಲಿ ಮಾಡಿದ್ದೆ ಅಲ್ವಾ, ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಇವಾಗ ನೀಟಾಗೆ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಟೊಮೆಟೊನೂ ಅಷ್ಟೇ ತುಂಬ ಜಾಸ್ತಿ ಹಾಕ್ಕೊಂಡು ಹುಳಿ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಮೀಡಿಯಮ್ ಸೈಜು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ಟೊಮೆಟೊನೆಲ್ಲ ನೀಟಾಗೆ ಬಾಡಿಸ್ಕೊಂಡು ಅದಾದಮೇಲೆ ನಾನು ಇವಾಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಈ ಪೇಸ್ಟಲ್ಲಿ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿದೆ ಅಷ್ಟೇ. ಬೇಕಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿನೂ ರುಬ್ಬುವಾಗಲೇ ಹಾಕ್ಕೊಂಡು ರುಬ್ಕೋಬೋದು. ನಾನು ಪೇಸ್ಟ್ ಇದ್ದಿದ್ದರಿಂದ ನಾನು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಬೇಕಿದ್ದರೆ ಆಪ್ಷನಲ್ಲು. ಸೊ ನಾನು ಚಿಲ್ಲಿ ಪೌಡರ್ ಹಾಕಿಲ್ಲ, ಬಿಕಾಸ್ ಸ್ಪೈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಅರ್ಶಿನದ ಪುಡಿ ಜೊತೆಗೆ ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಯಿಲ್ ಬಿಡೋ ತನಕ. ಅದಾದಮೇಲೆ ನಾನಿಲ್ಲಿ ಚಿಕನ್ ಇಟ್ಟಿದ್ದೆ ಅಲ್ಲ, ಅಷ್ಟು ಒಂದು 300 to 400 ಗ್ರಾಮ್ಸ್ ಅಷ್ಟು ಚಿಕನ್ನ ಹಾಕ್ಕೊಂಡು, ಚಿಕನ್ ಸ್ವಲ್ಪ ಆಯಿಲ್ ಕಂಟೆಂಟ್ ಎಕ್ಸ್ಟ್ರಾಕ್ಟ್ ಅಥವಾ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಈ ಟೈಮಲ್ಲಿ ಉಪ್ಪು ಹಾಕ್ಕೊತೀನಿ. ಸೊ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಕನ್ಗೆ ಮತ್ತು ರೈಸ್ಗೆ ಎರಡಕ್ಕೂ ಬೇಕಾಗಿರೋದ್ರಿಂದ ಒಂದು ಪ್ರಾಪರ್ ಮೆಷರ್ಮೆಂಟಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಚೆನ್ನಾಗಿ. ಇದೊಂಥರ ಗ್ರೇವಿ ಥರ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 4 ಗ್ಲಾಸ್ ಆಫ್ ವಾಟರ್ನ ಹಾಕೋತಾ ಇದ್ದೀನಿ. ನೀರನ್ನ 4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊತೀನಿ. ಸೊ ಅದಾದಮೇಲೆ ಈ ಟೈಮಲ್ಲಿ ಗೊತ್ತಾಗುತ್ತೆ ಉಪ್ಪು ಏನಾದರೂ ಕಮ್ಮಿ ಇದೆಯಾ, ಖಾರ ಏನಾದರೂ ಕಮ್ಮಿ ಇದೆಯಾ ಅಂತ. ಆವಾಗ ಉಪ್ಪು ಖಾರ ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಸೊ ಕುದಿ ಬಂದಿದ್ದ ತಕ್ಷಣ ನಾನಿಲ್ಲಿ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಥರ ಬಾಸುಮತಿ ಅಕ್ಕಿ ಅಥವಾ ಜೀರಾ ರೈಸ್ ಇದೆಲ್ಲ ಏನೂ ಯೂಸ್ ಮಾಡಿಲ್ಲ, ನಾರ್ಮಲ್ ಅಕ್ಕಿನ ಯೂಸ್ ಮಾಡಿದ್ದೀನಿ. ಅಂದರೆ ನಾವೇನು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ತೀವಲ್ವ, ಅದೇ ರೈಸ್ನ ಯೂಸ್ ಮಾಡಿ ಬಿರಿಯಾನಿನ ಮಾಡ್ತಿರೋದು. ಸೊ ಇವಾಗ 1-2 ಕುದಿ ಬಂದಿದ್ದ ತಕ್ಷಣ ರೈಸ್ ಹಾಕ್ಕೊಂಡು 2 ವಿಸಿಲ್ ಬರ್ಸ್ಕೊಂಡ್ರೆ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ.
ಇವಾಗ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಹಾಫ್ KGಗಿಂತ ಕಮ್ಮಿನೇ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಯಾವ ಬ್ರ್ಯಾಂಡ್ ಬೇಕಾದರೂ ಕಬಾಬ್ ಪೌಡರ್ನ ಹಾಕ್ಕೋಬೋದು. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಒಂದು ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಸೊ ಮೊಟ್ಟೆಲೂ ಸಾಲ್ಟ್ ಕಂಟೆಂಟ್ ಇರುತ್ತೆ. ಕಬಾಬ್ ಪೌಡರ್ ಪ್ರೀ ಮಿಕ್ಸಲ್ಲಿ ಕೂಡ ಉಪ್ಪಿರೋದ್ರಿಂದ ನಾನು ಯಾವುದೇ ರೀತಿ ಉಪ್ಪನ್ನ ಆ್ಯಡ್ ಮಾಡ್ತಾಯಿಲ್ಲ. ಆ್ಯಂಡ್ ಏನು ಫ್ಯಾನ್ಸಿ ಆಗಿ ಕೂಡ ಏನೂ ಮಾಡ್ತಿಲ್ಲ. ಸೊ ಸ್ವಲ್ಪ ಎಳ್ಳು ಹಾಕ್ಕೊತಾ ಇದ್ದೀನಿ, ಬಿಳಿ ಎಳ್ಳು. ಅದಾದಮೇಲೆ ಇಲ್ಲಿ 1 ಪ್ಯಾಕೆಟಷ್ಟು ಕಬಾಬ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಇದೊಂದು ಏನಂತಾರೆ ಬೇಸಿಕ್ ಕುಕ್ಕಿಂಗ್. ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ, ಈವನ್ ಹುಡುಗರಿಂದ ಹಿಡಿದು ಹುಡುಗಿಯರ ತನಕನೂ. ಸೊ ಇದೊಂದು ಈಸಿಯೆಸ್ಟ್ ಅಥವಾ ಸಿಂಪಲ್ ರೆಸಿಪಿ ಆಗಿರೋದ್ರಿಂದ ನಾನೇನು ಇಲ್ಲಿ ಎಕ್ಸ್ಟ್ರಾ ಫ್ಯಾನ್ಸಿಯಾಗೇನೂ ಮಾಡಿಲ್ಲ. ಜಸ್ಟ್ ಒಂದು ಎಳ್ಳು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂತ ಇಲ್ಲ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು 1 ಅವರ್ ಹತ್ತತ್ರ ನೆನೆ ಹಾಕಿ ಅಂತ ಬಿಡ್ತೀನಿ. ಸೊ ದಟ್ ನೀಟಾಗಿ ಚಿಕನ್ ಇದು ಸ್ಪೈಸಸ್ ಅಥವಾ ಪೌಡರ್ದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಚೆನ್ನಾಗಿ ಮ್ಯಾರಿನೇಟ್ ಆದಾಗ ಕಬಾಬ್ ಸಕ್ಕ ಟೇಸ್ಟಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಒಂದೇ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಫ್ರೈ ಮಾಡಿದ್ರಲ್ಲೇ ಮತ್ತೆ ಇನ್ನೊಂದು ಸಲ ಮಾಡೋಕ್ಕಾಗಲ್ಲ, ಆಯಿಲ್ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಈ ಥರ ನೀಟಾಗಿ ಮ್ಯಾರಿನೇಟ್ ಆಗಿರೋ ಚಿಕನ್ನ ಒಂದೊಂದೇ ಪೀಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫಸ್ಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ಹೈ ಫ್ಲೇಮಿಗೆ ಹೋಗ್ತೀವಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ, ಯಾಕಂದರೆ ಲೋ ಫ್ಲೇಮಲ್ಲಿ ಮಾಡಿದಾಗ ನೀಟಾಗಿ ಒಳಗಡೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ. ಹೈ ಫ್ಲೇಮಲ್ಲಿ ಮಾಡೋದು ಸ್ವಲ್ಪ ಕ್ರಿಸ್ಪ್ ಆಗುತ್ತೆ ಅಂತ ಹೇಳಿ. ಸೊ ನೀಟಾಗಿ ಎಲ್ಲನೂ ಬ್ಯಾಚ್ ವೈಸ್ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಚಿಕನ್ ಬಿರಿಯಾನಿ ಕೂಡ 2 ವಿಷಿಲ್ ಬಂದಿತ್ತು. ನೀಟಾಗಿ ಅದನ್ನು ತೆಗೆದು ಈವನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ ಆ್ಯಂಡ್ ಮೊಸರು ಬಜ್ಜಿ, ಒಂದು ಸ್ವಲ್ಪ ಕಬಾಬು, ಒಂದು 2-3 ಸೌತೆಕಾಯಿ ಪೀಸು. ಸಖತ್ ಟೇಸ್ಟಿಯಾಗಿತ್ತು ಚಿಕನ್ ಬಿರಿಯಾನಿ ಅಂತೂ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಈಸಿಯಾಗಿ ಮಾಡ್ಕೊಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸಿಟಿ ಕಡೆಗೆ ಹೋಗಬೇಕಿತ್ತು, ಹೋಗಿದ್ವಿ. ಫ್ರೂಟ್ಸ್ ಖಾಲಿಯಾಗಿತ್ತು, ತರೋಣ ಅಂತ ಹೇಳಿಬಿಟ್ಟು 1 ವಾರಕ್ಕೊಂದು ಸಲ ಹೋಗಿ ಈ ಥರ ಫ್ರೂಟ್ಸ್ ಎಲ್ಲ ತೊಗೊಂಡು ಬರ್ತೀವಿ. ಬಿಕಾಸ್ ಜಾಸ್ತಿ ಸ್ಟಾಕ್ಸ್ ಇಟ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು. ಸೊ ಫ್ರೆಶ್ಶಾಗೆ ತಿನ್ನೋಣ ಅಂಥೇಳಿ ಆವಾಗ ಹೋಗಿ ರೀಸ್ಟಾಕ್ ಮಾಡ್ಕೊತೀನಿ ಅಷ್ಟೇ. ಸೊ ಅದಾದಮೇಲೆ ಪಕ್ಕ ಸ್ಮಾರ್ಟ್ ಪಾಯಿಂಟ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಏನಾದರೂ ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ನಾನೇನು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಅವಳಂತೂ ಮಸ್ಟ್ ಏನಾದರೂ ತೊಗೊಂಡಿರ್ತಾಳೆ. ಇವಾಗ ಇದರಲ್ಲೂ ಕೂಡ ಜಿಯೋ ಮಾರ್ಟ್ ಅಂತ ಆನ್ಲೈನ್ ಶಾಪಿಂಗ್ ಬಿಟ್ಟಿರೋದ್ರಿಂದ ಆಲ್ಮೋಸ್ಟ್ ತೀರಾ ಕಮ್ಮಿ, ಯಾವಾಗಲೂ ರಶ್ ಇರೋದು ಸೂಪರ್ ಮಾರ್ಕೆಟ್ ಇದು. ಬಟ್ ಇವಾಗ ತುಂಬ ಜನ ಕಮ್ಮಿ ಇದ್ದಾರೆ. ಎಣ್ಸ್ಕೊಬೋದು ಎಷ್ಟು ಜನ ಇದ್ದಾರೆ ಅಂತ. ಮುಂಚೆ ಎಣ್ಸೋಕ್ಕಾಗ್ತಿರ್ಲಿಲ್ಲ ಎಷ್ಟು ಜನ ಇದ್ದಾರೆ ಅಂತ. ಬಟ್ ಇವಾಗ ತುಂಬ ಕಮ್ಮಿ ಜನ ಇರ್ತಾರೆ ಆ್ಯಂಡ್ ಆರಾಮಾಗಿ ಶಾಪ್ ಮಾಡ್ಕೊಂಬರ್ಬೋದು. ಆಫ್ಲೈನೇ ಚೆನ್ನಾಗಿರುತ್ತೆ ಆನ್ಲೈನ್ಗಿಂತ ಅನ್ನೋ ಥರ. ಸೊ ಅಲ್ಲಿ ನಾನು ಇದೊಂದು ಸಾಸ್ ಪ್ಯಾನ್ ನೋಡಿದೆ ಆಯಿತಾ. ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಇದೇ ಥರ 99 ರುಪೀಸ್, 199 ರುಪೀಸ್ದೇನೋ ಒಂದು ತೊಗೊಂಡು ಬಂದಿದ್ದೆ. ತುಂಬ ಚೆನ್ನಾಗಿತ್ತದು. ಬಟ್ ಅದೆಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಅದಾದಮೇಲೆ ಇಲ್ಲಿ ನೋಡಿದೆ ಎಲ್ಲ ಚೆನ್ನಾಗಿತ್ತು. ಈ ಥರ ಮುದ್ದೆ ಏನಾದರೂ ಮಾಡೋಕ್ಕಾಗತ್ತೆ ಆ್ಯಂಡ್ ಕಾಫಿ ಟೀ ಕೂಡ ಮಾಡ್ಕೊಬೋದು ಅಂಥೇಳಿ ತೊಗೊಂಬಂದೆ ಅದನ್ನು. ಅದಾದಮೇಲೆ ಇವಳೊಂದು ಸ್ವಲ್ಪ ಮಿನಿ ಶಾಪಿಂಗ್ ಎಲ್ಲ ಮಾಡಿರ್ತಾಳೆ. ಬಿಸ್ಕೆಟ್ಸು, ಚಾಕೋಸ್ ಯೂಶ್ವಲಿ ತಿನ್ನಲ್ಲ, ಬಟ್ ಚಾಕೋಸು ಮಾಡ್ಕೊಂಬಂದಿದ್ದಾಳೆ. ಆ್ಯಂಡ್ ಅದೊಂದು ಸಾಸ್ ಪ್ಯಾನ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೂಟ್ಸು, ಹೂವು ಎಲ್ಲ ತೊಗೊಂಡು ಬಂದಿದ್ದಾಯಿತು. ಶಾಪಿಂಗ್ ಮಾಡುವಾಗ ಇದ್ದಿದ್ದ ಜೋಶು ಅಥವಾ ಶಾಪಿಂಗ್ ಮಾಡುವಾಗ ಇರೋ ಖುಷಿ ಅದನ್ನು ಬಂದು ಎತ್ತಿಡೋವಾಗ ಇರೋಲ್ಲ. ನನಗಂತೂ ಬೇಜಾರಾಗ್ತದೆ, ಅಯ್ಯೋ ಎಲ್ಲಪ್ಪ ಎತ್ತಿಡೋದು, ಟೈಮ್ ಸಾಕಾಗಲ್ವಲ್ಲ ಅನ್ನೋ ಥರ. ಸೊ ಇವಳಂತೂ ಬಂದಿದ ತಕ್ಷಣ ಏನು ಎತ್ತಿರ್ತಾಳೋ ಇಲ್ಲ ಗೊತ್ತಿಲ್ಲ. ಅವಳಿಗೆ ಏನು ಶಾಪ್ ಮಾಡ್ಕೊಂಡಿರ್ತಾಳಲ್ಲ ಅದನ್ನೆಲ್ಲ ನೀಟಾಗಿ ಎತ್ತಿ ಫ್ರಿಜ್ಜಲ್ಲಿ ಜೋಡಿಸ್ಕೊಂಡಿರ್ತಾಳೆ. ಇದು ಒಂದೇ ಹೆಲ್ದಿ ಬುಜ್ಜಿ, ಇದು ಓಕೆ. ಒಂದು ಸ್ವಲ್ಪ ಇದೆಲ್ಲ ಅನ್ಹೆಲ್ದಿ ಥಿಂಗ್ಸ್ ಇವೆ, ಯಾವುದು ತಿನ್ನಬಾರ್ದು. ಹೆಂಗೆ ಮಾಡಿ ಇನ್ನೊಂದ್ಸಲ.
ನೀಟಾಗೆಲ್ಲ ಜೋಡಿಸ್ಕೊಂಡೆಲ್ಲ ಆದಮೇಲೆ ತುಂಬ ಟೈಮ್ ಇತ್ತು. ಇವಾಗ 8:45 9 ಇತ್ತಲ್ಲ, ಸೊ ಒಂದು ಸ್ವಲ್ಪ ಕೊಬ್ಬರಿ ಕಟ್ ಮಾಡೋದಿತ್ತು. ಇಷ್ಟು ವರ್ಷ ಅಮ್ಮನೇ ಮಾಡಿಕೊಡ್ತಾಯಿದ್ರು ಆಯಿತಾ, ಅಲ್ಲಿಂದ ಮಾಡಿ ಕೊಟ್ಟು ಕಳಿಸ್ತಾಯಿದ್ರು. ಬಟ್ ಈ ಸಲ ನಾನೇ ಮಾಡೋಣ ಅಂತ ಹೇಳಿಬಿಟ್ಟು ಕೊಬ್ಬರಿನ ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆಸ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಲಾಸ್ಟ್ ಇಯರ್ ಕೂಡ ಮಾಡೋಕ್ಕಾಗಿರಲಿಲ್ಲ, ಐ ಥಿಂಕ್ ಸೊ. ಅದು ಲಾಸ್ಟ್ ಇಯರ್ ಮಾಡಿದ್ವಿ. ಸೊ ಈ ಇಯರ್ ನೀಟಾಗಿ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಹಬ್ಬ ಅಂತ. ಸೊ ಕೊಬ್ಬರಿ ಎಲ್ಲ ಕಟ್ ಮಾಡಿಬಿಟ್ಟು, ಊಟ ಹೆಂಗಿದ್ರು ಆಗಿತ್ತಲ್ಲ, ಕೊಬ್ಬರಿ ಕಟ್ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಳ್ಳೋಣ ಅಂತ ಹೇಳಿ ಕೊಬ್ಬರಿ ಕಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮಿಸ್ ಮಾಡಿದೆ ನಾನೆಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಈಗ ನಿಮ್ಮ ಪ್ರೀತಿ ಕನ್ನಡದನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.